ಉತ್ತರ ಕನ್ನಡದ ಭಟ್ಕಳದಲ್ಲಿ ಮುರಿನಕಟ್ಟೆ ಶ್ರದ್ಧಾ ಕೇಂದ್ರದ ಧ್ವಂಸ ಮತ್ತು ಪುನರ್ ನಿರ್ಮಾಣದ ವಿಚಾರವಾಗಿ ಎರಡು ಕೋಮುಗಳ ನಡುವೆ ಸಂಘರ್ಷ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿ 3 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಶ್ರದ್ಧಾ ಕೇಂದ್ರದ ವಿವಾದವೊಂದು ತಾರಕಕ್ಕೇರಿದ್ದು ಪಟ್ಟಣದಲ್ಲಿ ಕ್ಷಣಕ್ಕೂ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಭಟ್ಕಳದ ಪ್ರಸಿದ್ಧ ಮುರಿನಕಟ್ಟೆ ಧ್ವಂಸ ಹಾಗೂ ಪುನರ್ ನಿರ್ಮಾಣದ ವಿಚಾರವಾಗಿ ಎರಡು ಕೋಮುಗಳ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಂದಿನಿಂದ 3 ದಿನಗಳ ಕಾಲ ಭಟ್ಕಳದಲ್ಲಿ ನಿಷೇಧಾಜ್ಞೆ ಸೆಕ್ಷನ್ 144 ಜಾರಿಗೊಳಿಸಿ ಭಟ್ಕಳದ ಉಪವಿಭಾಗಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಭಟ್ಕಳ ಪಟ್ಟಣ ಹಾಗೂ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಶಾಂತಿ ಮತ್ತು ಭದ್ರತೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ದಿನಾಂಕ ಮೇ 25, 2026ರಿಂದ ಬೆಳಿಗ್ಗೆ 6 ಗಂಟೆಯಿಂದ ಮೇ 27ರಂದು ಬೆಳಿಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿ ಇದೆ. ಈ ಅವಧಿಯಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಜನರು ಗುಂಪುಗೂಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭಟ್ಕಳದ ವೆಂಕಟಾಪುರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಾಣ ಮಾಡಲಾದ ಮುರಿನಕಟ್ಟೆ ಹಾನಿ ಮಾಡಿದ್ದರ ಸಂಬಂಧ ಹಾಗೂ ಪೊಲೀಸರ ಮೇಲೆ ಗುಂಪು ಹಲ್ಲೆ ನಡೆಸಿದ್ದರ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಡಚಣೆ ಮಾಡಿದ ಕುರಿತು ಗುಂಪು ಸೇರಿದ ಬಗ್ಗೆ 4 ಪ್ರಕರಣಗಳು ದಾಖಲಾಗಿದ್ದು ಒಟ್ಟು 6 ಜನರನ್ನ ಬಂಧಿಸಲಾಗಿದೆ ಎಂದು ಮಂಗಳೂರು ವಲಯದ ಐಜಿಪಿ ಅಮಿತ್ ಸಿಂಗ್ ತಿಳಿಸಿದ್ದಾರೆ. ಉತ್ತರ ಕನ್ನಡದ ಎಸ್ಪಿ ದೀಪನ್ ಅವರು ಸುದ್ದಿಗಾರರೊಂದಿಗೆ ಪ್ರಕರಣದ ಕುರಿತು ಮಾತನಾಡಿ, ಮುರಿನಕಟ್ಟೆ ಸುರಕ್ಷಿತವಾಗಿದ್ದು ಈ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡುವ ಸಮಯದಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಮುರಿನಕಟ್ಟೆ ಸ್ಥಳಾಂತರ ಮಾಡಲು ಆದೇಶ ನೀಡಲಾಗಿತ್ತು. ಹಿಂದೂ ಕಾರ್ಯಕರ್ತರ ನಿರಂತರ ಹೋರಾಟದ ಬಳಿಕ ಎನ್ಎಚ್ಐ ಸಿಬ್ಬಂದಿಗಳೇ ಪಕ್ಕದಲ್ಲಿ ಜಾಗ ಗುರುತಿಸಿ ಕೊಟ್ಟಿದ್ದಾರೆ. ಅನ್ಯ ಕೋಮಿನ ಯುವಕನೋರ್ವ ಕಟ್ಟೆಯ ವಿಡಿಯೋವನ್ನ ವೈರಲ್ ಮಾಡಿದ್ದು ಜನ ಕಟ್ಟೆ ಹತ್ತಿರ ಜಮಾವಣೆಗೊಂಡು ಪರ್ಯಾಯ ಕಟ್ಟೆಗೆ ಹಾನಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗುಂಪನ್ನ ಸಮಾಧಾನ ಪಡಿಸಲು ಹೋದ ಪೊಲೀಸ್ ಅಧಿಕಾರಿಗಳ ಮೇಲೂ ನೂಕುನುಗ್ಗಾಟ, ತಳ್ಳಾಟ ನಡೆದಿದ್ದು ಬಳಿಕ ಗುಂಪನ್ನ ಚದುರಿಸಿ ಕಳುಹಿಸಲಾಗಿದೆ. ನಿನ್ನೆ ಸಂಜೆ ಒಂದು ಘಟನೆ ಭಟ್ಕಳ ಟೌನ್ ಶಹರದಲ್ಲಿ ನಡೆದಿರುತ್ತದೆ. ಇದು ಸಂಬಂಧಪಟ್ಟಂಗೆ ಏನಂದರೆ IRB ಅವರು ಮತ್ತು NHI ಇದು ರೋಡ್ ವೈಡ್ನಿಂಗ್ ವರ್ಕ್ಸ್ ಆಗ್ತಾ ಬರ್ತಾ ಇದೆ. ಇದು ಕುಂದಾಪುರ ಇಂದ ಹಿಡಿದು ಕಾರವಾರಕ್ಕೆ ಹೋಗುವ 2 ಲೇನ್ ಇದ್ದಿದ್ದು ರೋಡು 4 ಲೇನ್ ಆಗಿ ಆಗ್ತಾಯಿತ್ತು. ಇದು ಭಟ್ಕಳ ಟೌನ್ ಪಾಸ್ ಆಗಿ ಹೋಗೋ ರಸ್ತೆ ಆಗಿದೆ. ಈ ರಸ್ತೆಯ ವೈಡ್ನಿಂಗ್ ವರ್ಕ್ಸಲ್ಲಿ ದಾರಿಯಲ್ಲಿ ಮುರಿನಕಟ್ಟೆ ಅಂತ ಹೊರೆ ಇಡುವ ಸ್ಥಳ ಇತ್ತು. ಇದು ಹೊರೆ ಅಂದರೆ ಇದು ಒಂದೊಂದು ಗ್ರಾಮದಿಂದ ಇದು ಇನ್ನೊಂದು ಗ್ರಾಮಕ್ಕೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇದೊಂದು ನಂಬಿಕೆಯಾದ ಸ್ಥಳ ಇದೆ. ಈ ಸ್ಥಳ ಇದು ಹೊರೆ ಇದ್ದಿದ್ದ ಜಾಗ ರೋಡ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದ್ರ ಬಗ್ಗೆ ಆಕ್ಸಿಡೆಂಟ್ಸ್ ಆಗೋದು ಮತ್ತು ಅದೇ ಸಮಯದಲ್ಲಿ ವೈಡಿಂಗ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದಕ್ಕೆ ಶಿಫ್ಟಿಂಗ್ ಮಾಡಬೇಕಾಗಿರೋ ಅವಶ್ಯಕತೆ ಇರುತ್ತದೆ. ತಡರಾತ್ರಿ ಮತ್ತೆ ಕಟ್ಟೆಯನ್ನ ಕಟ್ಟಲು ಬಂದಿದ್ದ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ಹೇಳಿದರು. ಭಟ್ಕಳದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿದ್ದು ಹೆಚ್ಚಿನ ಬಂದೋಬಸ್ತ್ಗಾಗಿ 9 KSRP ತುಕಡಿ, 3 DAR ತುಕಡಿ ಸೇರಿದಂತೆ ಜಿಲ್ಲೆಯಿಂದ 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಎಂದು ಎಸ್ಪಿ ದೀಪನ್ ಹೇಳಿದ್ದಾರೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಭಟ್ಕಳ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.